ಆಗಿದ್ರು, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಯೋಚನೆ ಮಾಡಿತು, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಗ್ಯಾರಂಟಿ ಯೋಜನೆಗಳು ಯಾರ್ಯಾರು ಗ್ಯಾರಂಟಿ ಬಸ್ನಲ್ಲಿ ಶಕ್ತಿ ಯೋಜನೆ, ಯಾರ್ಯಾರು ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ವಾ? ಕೈ ಎತ್ತಿ ನೋಡ. ಯಾರು ಮಾಡಿದ್ರು? ಇದು ಬಿಜೆಪಿಯವ್ರು ಮಾಡಿದ್ರ? 4 ವರ್ಷ ಇದ್ರಲ್ಲ ತಾಯಿ. ಏನ್ರಮ್ಮ ಮಾಡಿದ್ರೇನ್ರಮ್ಮ? ಯಡಿಯೂರಪ್ಪ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಮಾಡಿದ್ನ? ಇವತ್ತು ಎಲ್ಲಿಗಾದ್ರೂ ಹೋಗ್ಬೋದು, ಸರ್ಕಾರದ ಬಸ್ಗಳಲ್ಲಿ ಫ್ರೀಯಾಗಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನ, 3.5 ಕೋಟಿ ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ. ಯಾಕಂತಂದ್ರೆ ನಮ್ಮ ಉದ್ದೇಶ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಸ್ವಾವಲಂಬಿಗಳಾಗಬೇಕು. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದು ನಾವು ಅಧಿಕಾರಕ್ಕೆ ಬಂದ ನಾವು ಮೇ 20, 1923ರಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಜಾರಿಯನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಜೂನ್ ತಿಂಗಳಲ್ಲೇ, ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ತಿಂಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ಮತ್ತೆ ಯಾಕೆ ಓಟ್ ಕೇಳೋಕೆ ಅವ್ರಿಗೆ ಏನು ನೈತಿಕ ಹಕ್ಕಿದೆ? ಆಮೇಲೆ ಗೃಹಲಕ್ಷ್ಮಿ 1,26,00,000 ಮಹಿಳೆಯರಿಗೆ, ಎಷ್ಟು? 1,26,00,000 ಮಹಿಳೆಯರಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ನೀವು ಹೇಳಿ. ಮತ್ತೆ ಹೆಂಗೆ ಓಟ್ ಕೇಳ್ತಾರೆ ಅವರು? ಹೆರಂತಿ ಮಠ ಪರಹ ಹೆಂಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕವಾದಂತ ಶಕ್ತಿ ಇದೆ, ನೈತಿಕವಾದಂತ ಅಧಿಕಾರ ಇದೆ. ನಿಮ್ಗೆಲ್ಲ ಮೋಸ ಮಾಡಿ 4 ವರ್ಷ ಅಧಿಕಾರದಲ್ಲಿ ಇದ್ದು ಏನೂ ಮಾಡದೆ ಇವತ್ತು ಮನೆಯಲ್ಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಬಿಜೆಪಿಯವರು 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತವೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 52,000 ಕೋಟಿ. ಒಂದು ವರ್ಷಕ್ಕೆ 52,000 ಕೋಟಿ. ಇದನ್ನ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ. ಸಿದ್ದರಾಮಯ್ಯನವರಿಗೆ ಬುದ್ಧಿ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ಟೀಕೆಗಳನ್ನು ಮಾಡಿದ್ರು, ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತಕ್ಷಣ ನಿಲ್ಲಿಸುವ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿ 2 ವರ್ಷ ಆಯ್ತು, ನಿಲ್ಲಿಸಿದೀವ. 3ನೇ ವರ್ಷ ಕುಂತ ಬಂದಿದೆ, 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ನಿಲ್ಲಿಸಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,40,000 ಕೋಟಿ. 1,40,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,40,000 ಕೋಟಿ.
40,000 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಥಿಯರಿನಲ್ಲಿ ಎರಡು ತತ್ವಗಳಿದ್ದಾವೆ. ಒಂದು ಆರ್ಥಿಕ ತತ್ವ, ಇನ್ನೊಂದು ಸಪ್ಲೈ ಮತ್ತು ಡಿಮ್ಯಾಂಡ್. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರೋರು ಬಿಜೆಪಿಯವರು. ಅದರಲ್ಲಿ ಮೇಲ್ಭಾಗ ಶ್ರೀಮಂತರಿದಾರಲ್ಲ, ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಅವ್ರ ಪರವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅವ್ರ ಪರವಾಗಿರ್ತಕ್ಕಂಥವ್ರು. ನಾವು ಕೆಳ ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಜನ ಇದಾರಲ್ಲ, ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಈಗ ವಸ್ತುಗಳನ್ನ ತಯಾರು ಮಾಡಿಬಿಟ್ರೆ ಸಾಲದಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲಮ್ಮ. ಕೊಂಡ್ಕೊಳ್ಳೋರು ಇಲ್ಲದೆ ಹೋದ್ರೆ ಎಷ್ಟೇ ವಸ್ತುಗಳನ್ನು ತಯಾರು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನು ಮಾಡೋದು. ಆಮೇಲೆ ಗೃಹ ಯೋಜನೆ, ಆಮೇಲೆ ಎಂಥದ್ದು ವಿದ್ಯುತ್ ಯೋಜನೆ, ಅದನ್ನ ಮಾಡಿದ್ರೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಇಲ್ಲೇ ಎಷ್ಟು ಜನ ಕಟ್ತಾ ಇದ್ದೀರಿ? ಕರೆಂಟ್ ಕಟ್ತಾ ಇರೋರು, ಕರೆಂಟ್ ತಿಂಗಳು ಕಟ್ತಾ ಇರೋರು ಯಾರು ಕಟ್ತಾ ಇಲ್ಲ. ಕಟ್ತಾ ಇದ್ದೀರಾ ನೀವು? ಏನ್ರಪ್ಪ ಕರೆಂಟ್ ಪ್ರತಿ ತಿಂಗಳು ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ. ಅದನ್ನ ಫ್ರೀ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.